ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ತುಂಬ ಇಷ್ಟವಾದ ಸಿಹಿ ತಿನಿಸು ನೈವೇದ್ಯ ಅಂದರೆ ಮೋದಕ ಅಲ್ವಾ. ಈ ಮೋದಕನ ನಾನು 2 ಥರ ಮೋದಕ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಪ್ರಿಯವಾದ ನೈವೇದ್ಯ ಇದು, ಗಣೇಶನಿಗೆ ತುಂಬ ಪ್ರಿಯವಾಗಿರೋದು. ಬನ್ನಿ ಆಗಿದ್ರೆ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಸಕ್ಕರೆಯಲ್ಲಿ ಮಾಡೋ ನೈವೇದ್ಯ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನು ಈ ಒಂದು ಅಳತೆ ಕಪ್ ಇದೆ ಅಲ್ವಾ, ಈ ಕಪ್ಪಲ್ಲಿ ನಾನು 2 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟು ಅದೇ ಕಪ್ಪಲ್ಲೇ ನಾನು 1 ಕಪ್ಪು ಚಿರೋಟಿ ರವೆ, 2 ಕಪ್ ಮೈದಾ, ಆಮೇಲೆ 1 ಬಟ್ಲು ಜಾಮೂನ್ ಬಟ್ಲಲ್ಲಿ ನಾನು ಒಣ ಕೊಬ್ಬರಿ ತುರಿದಿಟ್ಕೊಂಡಿನಿ, 1 ಮುಕ್ಕಾಲು ಬಟ್ಲು ಸಕ್ಕರೆ, ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪೌಡ್ರು. ಇದಿಷ್ಟು ಐಟಮ್ಸು ಮತ್ತು ಕರಿಲಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಫಸ್ಟು ನೋಡಿ ಇದನ್ನು ಹಿಟ್ಟನ್ನು ಕಲಿಸ್ಕೊಂಬಿಡೋಣ. ನಾನು ಏನು 2 ಕಪ್ಪು ಮೈದಾ ತೊಗೊಂಡಿದ್ನಲ್ವ, 2 ಕಪ್ಪು ಈ ಮೆಜರ್ಮೆಂಟಲ್ಲಿ, ಅದೇ ಮೆಜರ್ಮೆಂಟಲ್ಲಿ 1 ಕಪ್ಪು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ, 1 ಚಿಟಿಕೆ ಉಪ್ಪು ಹಾಕ್ಕೊಂಡು 1 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ನೀರು ಒಂದೇ ಸರಿಗೆ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಹಿಟ್ಟು ಕಲಿಸ್ಕೋಬೇಕು. ನೋಡಿ, ಈ ಚಿರೋಟಿ ರವೆ ಹಾಕಿರ್ತೀವಿ ಅಲ್ವಾ, 1 ಅವರ್ ಆದ್ರೂ ನೆನೆಬೇಕು ಹಿಟ್ಟು. 1.5 ಅವರ್ ನಾನು ನೆನೆಯಕ್ಕೆ ಬಿಟ್ಬಿಡ್ತೀನಿ ಹಿಟ್ಟು. ಚಿರೋಟಿ ರವೆ ಹಾಕೋದ್ರಿಂದ ಚೆನ್ನಾಗಿ ನೆನೆಯಲಿ ಹಿಟ್ಟು, ನೆಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಹದ ಇರಬೇಕು ಹಿಟ್ಟು. ನೋಡಿ, ಮೇಲೆ ಆಮೇಲೆ 1 ಸ್ಪೂನ್ ಎಣ್ಣೆ ಹಚ್ಬಿಟ್ಟು ನೀಟಾಗಿ ನೆನೆಯಕ್ಕೆ ಬಿಟ್ಬಿಡೋಣ. ಹಚ್ಬಿಟ್ಟು ಎಣ್ಣೆ ಹಚ್ಚಿ ನೋಡಿ, ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಾನು ತುರಿದಿರೋ ಕೊಬ್ಬರಿ, ಸಕ್ಕರೆ, ಆಮೇಲೆ ಇದು ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಪೌಡ್ರ್ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಏನು ಮಿಕ್ಸಿ ಮಾಡ್ಕೊಳ್ಳೋದೇನು ಬೇಡ, ಹಾಗೆ ಡೈರೆಕ್ಟಾಗಿ ಇರಲಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಬೇಕಾದ್ರೆ. ನೋಡಿ, ಈ ಥರನೇ ನಾನಿದು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ನೋಡಿ 1.5 ಅವರ್ ಆಗಿದೆ. ಇದು ಹಿಟ್ಟು ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ನಾನು ಅದನ್ನು ಈ ಥರ ಇಷ್ಟಿಷ್ಟು ಹಿಟ್ಟನ್ನು ಉಳ್ಳೆ ಮಾಡಿಟ್ಕೊತಾ ಇದ್ದೀನಿ. ಚಿಕ್ಕದು ನಿಮಗೆ ಯಾವ ಸೈಜ್ ಮೋದಕ ಬೇಕೋ ಆ ಸೈಜು ಮಾಡಿಟ್ಕೊಳ್ಳಿ. ನಾನು ಒಂದು ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲನೂ ನೀಟಾಗಿ ಹಿಟ್ಟಚ್ಕೊಂಡು, ಮೈದಾ ಹಿಟ್ಟನ್ನೇ ತೊಗೊಂಡಿದ್ದೀನಿ ನಾನು, ಉದ್ದಕ್ಕೆ ಹಿಟ್ಟಚ್ಕೊಂಡು ಈ ಥರ ನೀಟಾಗಿ ಲಟ್ಟಿಸಿ ಇಟ್ಕೋಬೇಕು. ನೋಡಿ, ಈ ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಒಂದು ಪೂರಿ ಮಾಡ್ತೀವಲ್ವ ಆ ಸೈಜಲ್ಲಿ, ತುಂಬ ತೆಳ್ಳನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಕರೆಕ್ಟಾಗಿ ಬರುತ್ತೆ. ನೋಡಿ, ಎಲ್ಲದನ್ನು ಈ ಥರ ಉದ್ದಿಟ್ಕೊಂಡಿದ್ದೀನಿ. ಉದ್ದಿಟ್ಕೊಂಡಾದ್ಮೇಲೆ ನೋಡಿ, ಇವಾಗ ಈ ಥರ ಕೈಯೆಲ್ಲ ಥರ ಹಾಳೆ ನಾವೇನು ಉದ್ದಿರ್ತೀವಲ್ವ ಅದನ್ನ ಹಾಕ್ಕೊಂಡು, ಇದನ್ನು ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ಕೊಬ್ಬರಿದು ಅದೆಲ್ಲ ಮಿಕ್ಸಿಂಗ್ದು, ಅದನ್ನೆಲ್ಲ ಹಿಂಗೆ ಒಳಗಡೆ 1 ಸ್ಪೂನ್ ಇಟ್ಕೊಂಡು ಫಿಲ್ ಮಾಡಬೇಕು ಅದನ್ನು. ನೋಡಿ, ಎಡಗೈ ಹೆಬ್ಬಟ್ಟಿಂದ ಹಿಂಗೆ ಈ ಥರ ಕೈ ಸಪೋರ್ಟಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡ್ತಾ ಇರಬೇಕು. ಫೋಲ್ಡ್ ಮಾಡಿ ಆಮೇಲೆ ಹಿಂಗೆ ಉಲ್ಟಾ ತಿರುಗಿಸೋದು. ನೋಡಿ, ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ನೋಡಿ, ಈ ಥರ ಫೋಲ್ಡ್ ಮಾಡ್ತೀವಲ್ವ ಆ ಥರ ಫೋಲ್ಡ್ ಮಾಡಬೇಕು. ಎಡಗೈನೂ ಸ್ವಲ್ಪ ಸಪೋರ್ಟಿಗೆ ಇಟ್ಕೊಂಡು ಲಾಸ್ಟಲ್ಲಿ ಹಿಂಗೆ ಉಲ್ಟಾ ಡೈರೆಕ್ಷನಲ್ಲಿ ಹಿಂಗೆ ತಿರುಗಿಸಿದ್ರೆ ನೋಡಿ, ಮೋದಕ ರೆಡಿ ಆಯಿತು. ಈಸಿಯಾಗಿಯೇ ಮಾಡ್ಕೋಬೋದು. ನೋಡಿ, ಎಲ್ಲದನ್ನು ನಾನು ಇದೇ ಥರ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ನೋಡಿ, ಎಣ್ಣೆನೂ ಕಾದಿದೆ, ಇವಾಗ ಕರಿತಾ ಇದ್ದೀನಿ. ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ತುಂಬ ಲೋ ಬೇಡ, ತುಂಬ ಹೈ ಬೇಡ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಲರು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂದು ಕಡೆ ಆದಮೇಲೆ 1 ನಿಮಿಷ ಆದಮೇಲೆ ಒಂದು ಕಡೆ ಎಲ್ಲ ಸ್ವಲ್ಪ ಫ್ರೈ ಆಗಿರುತ್ತೆ. ಆಮೇಲೆ ಇನ್ನೊಂದು ಕಡೆ ಎಲ್ಲ ಹಿಂಗೆ ಉಲ್ಟಾ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು. ಆ ಕಲರ್ ಬರೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ಇದನ್ನು. ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ, ಚೆನ್ನಾಗಾಗಿದೆ, ಕ್ರಿಸ್ಪಿನೂ ಬಂದಿರುತ್ತೆ. ಈ ಥರ ಕಲರ್ ಬಂದರೆ ಚೆನ್ನಾಗಾಗಿರುತ್ತೆ ಕ್ರಿಸ್ಪಿ. ನಾವು ಎಷ್ಟು 1 ತಿಂಗಳು ಇಟ್ಕೊಂಡ್ರೆ ಈ ಮೋದಕ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ನೋಡಿ, ಎಲ್ಲದನ್ನು ನಾನು ಇದೇ ಥರನೇ ಕರಿತಾ ಇದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಇತ್ತು, ಅದಕ್ಕೆ ನಾನು ಅದನ್ನು ಇವಾಗ ಇನ್ನೊಂದು ಸರಿ ಹಾಕಿ ಕರಿತಾ ಇದ್ದೀನಿ. ನೋಡಿ, ಎಣ್ಣೆ ಮಾತ್ರ ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಕಲರ್ ಬೇಗ ಕಪ್ಪಾಗಿಬಿಡುತ್ತೆ. ನೋಡಿ, ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಮೋದಕ ನೋಡಿ, ಇದು ಸಕ್ಕರೆದು ಮೋದಕ ರೆಡಿ ಆಯ್ತಲ್ವಾ. ಇದು ನಾನು ಇದು ಮೋದಕ ಒಂದು 21 ಮಾಡಿದ್ದೀನಿ. ಇದು ಗಣೇಶನಿಗೆ ತುಂಬ ಇಷ್ಟ, ನಾನು 21 ಇಡಬೇಕಂತಾರಲ್ಲ ಅದಕ್ಕೆ 21 ಮಾಡಿದ್ದೀನಿ. ಇವಾಗ ಇನ್ನೊಂದು ಥರ ಬೆಲ್ಲದ ಮೋದಕ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು 1 ಬಟ್ಲು ಪುಟಾಣಿ ತೊಗೊಂಡಿದ್ದೀನಿ, ಅದೇ ಕ್ವಾಂಟಿಟಿಯಲ್ಲಿ ನಾನು ಬೆಲ್ಲನೂ ತೊಗೊಂಡಿದ್ದೀನಿ. ಆಮೇಲೆ ಅದೇ 1 ಬಟ್ಲು ಕೊಬ್ಬರಿ, ಆಮೇಲೆ ಕರಿಲಿಕ್ಕೆ ಎಣ್ಣೆ, ಶುಂಠಿ ಪೌಡ್ರು, ಏಲಕ್ಕಿ ಪೌಡ್ರು. ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಪುಟಾಣಿನ ಪೌಡ್ರ್ ಮಾಡ್ಕೋಬೇಕು. ನೈಸ್ ಪೌಡ್ರ್ ಆಗಲಿ ಇದು.
ನೋಡಿ ಫಸ್ಟು ಬರೀ ಪುಟಾಣಿ ಅಷ್ಟೇ ಹಾಕ್ಕೊಂಡು ನೈಸ್ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ ಇವಾಗ ಪೌಡ್ರ್ ಆಗಿದೆ. ಇವಾಗ ಇದಕ್ಕೆ ನಾವು ಬೆಲ್ಲ ಹಾಕ್ಬಿಡೋಣ. ಬೆಲ್ಲ ಹಾಕ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಬರೋಣ. ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಎಲ್ಲ ಸ್ವೀಟು ಕರೆಕ್ಟಾಗಿ ಆಗುತ್ತೆ. ಒಂದು ಬಟ್ಲಿಗೆ ಒಂದು ಬಟ್ಲು. ಆಮೇಲೆ ಕೊಬ್ಬರಿನೂ ಹಾಕ್ಕೊಂಡು ಅದು ಕೊಬ್ಬರಿ ತಿನ್ನಬೇಕಾದ್ರೆ ಎಸಳು ಬರುತ್ತೆ ಅಂತ ನಾನು ಅದನ್ನು ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತುಂಬ ನೈಸ್ ಏನು ಬೇಡ, ಒಂದು 2 ರೌಂಡ್ ಮಾಡಿಕೊಂಡ್ರೆ ಸಾಕು. ಆಯ್ತಲ್ವ? ಈಗ ಪೌಡ್ರು ನೋಡಿ ರೆಡಿ ಆಯಿತು. ಇವಾಗ ಇದನ್ನು ಫಿಲ್ಲಿಂಗಿಗೆ ಇದಕ್ಕೆ ನಾನು ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಕೊಬ್ಬರಿ ಮಿಕ್ಸಿ ಮಾಡೋದು ಬೇಡ ಅಂದರೆ ಹಂಗೇನೂ ಡೈರೆಕ್ಟಾಗಿ ಹಾಕ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ಇವಾಗ ನೋಡಿ ಅದು ಮಿಕ್ಸಿಂಗಿಗೆ ರೆಡಿ ಆಯ್ತಲ್ವ? ಇವಾಗ ಮತ್ತೆ ಸೇಮ್ ಅದೇ ಥರ ಆವಾಗಲೇ ಮೋದಕಕ್ಕೆ ಮಾಡಿದ್ವಿ ಅಲ್ವ, ಅದೇ ಥರನೇ ಇದನ್ನು ಈ ಥರ ಉಳ್ಳೆ ಮಾಡಿಕೊಂಡು ಉದ್ಕೊಂಡು ಮತ್ತು ಅದನ್ನೇ ಫಿಲ್ ಮಾಡೋದು. ಸೇಮ್ ಈ ಪೌಡ್ರನ್ನ ಫಿಲ್ ಮಾಡಬೇಕು. ಸೇಮ್ ಅದೇ ಥರ ಪ್ರೊಸೀಜರ್ಸೇ. ನೋಡಿ ಈ ಥರನೇ ಉದ್ಕೊಂಡು ನಿಮ್ಗೆ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜೇ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲದನ್ನು ಇದೇ ಥರ ಉದ್ದಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಇನ್ನೊಂದು ಸರಿ ಫಿಲ್ ಮಾಡೋದು ತೋರಿಸ್ತೀನಿ ನೋಡಿ. ಸೇಮ್ ಅದೇ ಥರ ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ಇದನ್ನು ಮಧ್ಯೆ ಈ ಥರ ಪೌಡ್ರ್ ಹಾಕ್ಕೊಂಡು ನಾವು ಈ ಥರ ಹಿಂಗೆ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ಎಡಗೈ ಹೆಬ್ಬೆರಟಿಂದ ಸಪೋರ್ಟಿಗೆ ಈ ಕಡೆ ಇಟ್ಕೊಂಡು ಎಲ್ಲದು ಫೋಲ್ಡ್ ಆದಮೇಲೆ ಹಿಂಗೆ ಉಲ್ಟಾ ತಿರುಗಿಸಿದ್ರೆ ಆಯಿತು. ನೋಡಿ ಮೇಲ್ಗಡೆ ಈ ಥರ ಹಿಂಗೆ ತಿರುಗಿಸಿದ್ರೆ ಮೋದಕ ರೆಡಿ ಆಗುತ್ತೆ. ಆಮೇಲೆ ಇದೇನು ಎಣ್ಣೆಲಿ ಕರಿಬೇಕಾದ್ರೆ ಬಿಚ್ಚಲ್ಲ, ಏನೂ ಇಲ್ಲ. ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿದರೆ ಇದು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗೆ ಮಾಡ್ಕೋಬೋದು. ಗಣೇಶನಿಗಂತೂ ಈ ಮೋದಕ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಈ ಗಣೇಶನ ಹಬ್ಬದಲ್ಲಿ ಗಣೇಶ ಚತುರ್ಥಿ ದಿನ ಮಾಡಿ ನೈವೇದ್ಯಕ್ಕಿಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೆ ನಾನು ಈ ಥರ 2 ಥರನೂ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ನೋಡಿ ಇವಾಗ ಎಣ್ಣೆ ಕಾದಿದೆ. ಇದನ್ನು ಸೇಮ್ ಅದೇ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರಿಬೇಕು ಎಣ್ಣೆಯಲ್ಲಿ. ನೋಡಿ 1 ನಿಮಿಷ ಆದಮೇಲೆ ಎಲ್ಲ ಉಲ್ಟಾ ಹಾಕ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಾವು. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ಇದು ಕಲರ್ ಈ ಥರ ಕಲರ್ ಬಂದರೆ ಕರೆಕ್ಟಾಗಿ ಆಗಿದೆ ಅಂತ. ನೋಡಿ ಆಗಿದೆ ಅಲ್ವಾ? ಇವಾಗ ಇದನ್ನು ತೆಗೆದ್ಬಿಟ್ಟು ಈಗ ಇನ್ನೊಂದು ಸ್ವಲ್ಪ ಇದೆ ಉಳಿದಿರೋದನ್ನು ಹಾಕ್ಬಿಟ್ಟು ಕರಿತಾ ಇದ್ದೀನಿ. ನೋಡಿ ಇದೇ ಥರ ಎಲ್ಲದನ್ನು ಹಾಕ್ಬಿಟ್ಟು ಕರಿಬೇಕು. ಆದಷ್ಟು ಹೈ ಫ್ಲೇಮ್ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮೇ ಇರಲಿ, ಚೆನ್ನಾಗಿ ಬರುತ್ತೆ ಮೋದಕ ಕಲರು. ನೋಡಿ ಇವಾಗ ಆಗಿದೆ ಅಲ್ವಾ? ನೋಡಿ ಉಲ್ಟಾ ಹಾಕ್ಬಿಟ್ಟು ನೋಡಿ ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಗಿದೆ ನೋಡಿ ಇವಾಗ ಎಲ್ಲದನ್ನು ನಾನು ಇದೇ ಥರ ಕರೆದು ಇಟ್ಕೊಂಡಿದ್ದೀನಿ. ಇವಾಗ ಇದು ಬೆಲ್ಲದ ಮೋದಕನೂ ರೆಡಿ ಆಯಿತು ನೋಡಿ. ಈಗ ನಾನು 2 ಥರ ಮೋದಕ ಮಾಡೋದು ತೋರಿಸಿದ್ದೀನಿ. ನಿಮ್ಗೆ ಯಾವುದು ಇಷ್ಟ, ಯಾವುದು ಈಸಿ ಆಗುತ್ತೋ ಅದನ್ನು ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಎರಡೂ ಚೆನ್ನಾಗಿ ಬರುತ್ತೆ. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.